ಹೆಚಡಿಕೋಟೆ ಹುಣಸೂರು ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸ್ನೇಹಿತರ ಮನೆಯಲ್ಲಿ ಪಿತೃಪಕ್ಷದ ಊಟ ಮುಗಿಸಿ ದ್ವಿಚಕ್ರ ವಾಹನದಲ್ಲಿ ವಾಪಸ್ಸಾಗುತ್ತಿದ್ದ ವೇಳೆ ಯಮಸ್ವರೂಪಿ ಕಾರಿಗೆ ಉಸಿರು ಚೆಲ್ಲಿದ್ದಾನೆ. ಹೆಚಡಿಕೋಟೆ ತಾಲೂಕಿನ ಕೆಎಡ್ತರ ಬಳಿ ಈ ದುರಂತ ಸಂಭವಿಸಿದ್ದು, ಮೃತನನ್ನು ಹೆಚಡಿಕೋಟೆ ಪಟ್ಟಣದ ನಿವಾಸಿ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ನಿನ್ನೆ ರಾತ್ರಿ 11:30 ವೇಳೆಯಲ್ಲಿ ಮಂಜುನಾಥ್ ಸ್ನೇಹಿತನ ಮನೆಯಲ್ಲಿ ಪಿತೃಪಕ್ಷದ ಊಟ ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದರು. ಕೆಎಡ್ತರ ಬಳಿ ಬರುವಾಗ ಹಿಂಬದಿಯಿಂದ ಬಂದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದೂರದ ಕಂದಕಕ್ಕೆ ಬೈಕ್ ಉರುಳಿದ್ದು ಮಂಜುನಾಥ್ ತಲೆಗೆ ಕಲ್ಲು ಹೊಡೆದಿದೆ. ಪರಿಣಾಮ ಸ್ಥಳದಲ್ಲೇ ಮಂಜುನಾಥ್ ಪ್ರಾಣ ಬಿಟ್ಟಿದ್ದಾನೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ನಂತರ ನಿಯಂತ್ರಣ ಕಳೆದುಕೊಂಡ ಕಾರು ರಸ್ತೆಯ ಬಲಭಾಗದ ಮರವೊಂದಕ್ಕೆ ಗುದ್ದಿ 4-5 ಬಾರಿ ಪಲ್ಟಿ ಹೊಡೆದಿದೆ. ಅಪಘಾತದಲ್ಲಿ ಕಾರ್ ಡ್ರೈವರ್ಗೂ ಕೂಡ ಗಂಭೀರ ಪೆಟ್ಟಾಗಿದ್ದು, ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಹೆಚಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು ಡಿ ಮಂಜುನಾಥ್ ಅಂತ ಹೆಚಡಿಕೋಟೆ ಹನುಮಂತ ನಿವಾಸಿ. ಇವರು ನಮ್ಮ ಸಹೋದರ ಸಹ. ಇವರು ರಾತ್ರಿ ಪಕ್ಷದೂಟಕ್ಕೆ ಅಂತ ಹೋಗಿ ಬರಬೇಕಾದ್ರೆ ಸುಮಾರು ರಾತ್ರಿ 11:30 ಆ ಟೈಮ್ನಲ್ಲಿ ಪಟುಕೋಟೆಯಿಂದ ವಾಪಸ್ ಬರಬೇಕಾದ್ರೆ ಕೆಎಡ್ತರ HC ಶಿವಣ್ಣವ್ರ ಜಮೀನು ಹತ್ರ ಆ ಕಡೆಯಿಂದ ಬರ್ತಾಯಿದ್ದಾರೆ. ಟುವರ್ಡ್ಸ್ ಹುಣಸೂರಿಂದ ಕೋಟೆ ಬರಬೇಕಾದ್ರೆ ಕೆಎಡ್ತೊರೆ ಹತ್ರ ಇವ್ರು ಮುಂದೆ ಬರಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಕಾರ್ ಬಂದು ಇವ್ರಿಗೆ ಟಿಕ್ಕಿ ಆಗಿದೆ. ಆ ಕಾರ್ ಎಷ್ಟು ರಭಸವಾಗಿ ಗುದ್ದಿದ್ದಾರೆ ಅಂದರೆ ಸುಮಾರು ಬೈಕ್ ಒಂದು 100-150 ಅಡಿ ಅಷ್ಟು ದೂರ ಹೋಗಿ ಬಿದ್ದಿದೆ. ಅವರು ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ. ಇವರು ಕಾರು ಬರ್ತಾ ಇರೋಂಥ ಬಲಭಾಗಕ್ಕೆ ಹೋಗಿ ಅದು ಉಲ್ಟಾ ಹೊಡೆದು ಉಲ್ಟಾ ಬಿದ್ದಿದೆ. ಅಷ್ಟು ರಭಸವಾಗಿ ಕಾರು ಬಂದು ಬಿದ್ದಿದೆ. ಹೆಚಡಿಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.